ನಾನೇ ರಾಜ ನಾನೇ ಮಹಾರಾಜ ನನ್ನ ಬಿಟ್ಟರೆ ಯಾರೂ ಇಲ್ಲ ಅಂದಾಗ ಕವಿ ಅವನು ಮಾತು ಹೇಳ್ತಾನೆ. ಒಂದು ಸರಿ ನಿನ್ಗೆ ಹಂಗೆ ಅನಿಸ್ದಾಗ ಹೋಗಿ ಸ್ಮಶಾನಕ್ಕೆ ಹೋಗಿ ಒಂದು ರೌಂಡ್ ಹಾಕೊಂಬಂದ್ಬಿಡಪ್ಪ. ಅಲ್ಲಿ ಒಂದು ರೌಂಡ್ ಹಾಕಿ ಒಂದು ಅರ್ಧ ಗಂಟೆ ಕಳೆದ್ಬಿಡು. ಹಿಂಗೆಲ್ಲ ಹೇಳ್ದವ್ರು ಯಾರ್ಯಾರು ಇದ್ದಾರೋ ಅಲ್ಲಿ ಏನಾಗಿರ್ತಾರೆ, ಅವ್ರ ಮುಂದೆ ಒಂದು ಕಲ್ಲು ಮಾತ್ರ ಇರ್ತೈತೆ. ಒಂದು ಕಲ್ಲು ಬಿಟ್ಟು ಅವ್ರ ಹೆಸರು ಬಿಟ್ಟು ಬೇರೆ ಏನೂ ಇರಲ್ಲ. ಯಾರೋ ಒಳ್ಳೆ ಕೆಲಸ ಮಾಡಿದರೆ ನೀವೇನಾದರೂ ಒಳ್ಳೆ ಕೆಲಸ ಮಾಡಿದರೆ ಒಂದು 4 ಜನ ಹೂವು ಹೋಗಿ ಪ್ರತಿ ವರ್ಷ ಅರ್ಪಣೆ ಮಾಡ್ಬೋದು ಅಷ್ಟೇ, ಒಳ್ಳೆ ಕೆಲಸ ಮಾಡಿದರೆ. ಹಾಗೆ ನಾವಿವತ್ತು ವಿಧಾನಸಭೆಯಲ್ಲಿ ಕೂಡ ಈ ಸಂತಾಪ ಒಳ್ಳೆ ಕೆಲಸ ಮಾಡಿರುವಂಥವ್ರಿಗೆ ಅವರನ್ನು ನೆನಪು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅವರ ಆತ್ಮೀಯ ಸ್ನೇಹಿತ ಸುಧಾಕರ್ ಬಗ್ಗೆ ಮಾತಾಡಿದ್ದಾರೆ. ನನಗೂ ಭಾಳ ಸುಧಾಕರ್ ಭಾಳ ಪರಿಚಯ. 2008-9 ನಮ್ಮ ಸರ್ಕಾರ 110 ಸ್ಥಾನ ಬಂತು. 3 ಸ್ಥಾನ ಶಾರ್ಟೇಜ್ ಇತ್ತು ನಮಗೆ. ನಾನು ಜಯನಗರ ನಮ್ಮ ಕೌಂಟಿಂಗ್ ಹತ್ರ ಕೂತಿದ್ದೆ. ಇನ್ನು ನನ್ನ ಕೌಂಟಿಂಗ್ ನಡೀತಾ ಇತ್ತು. ನಂದು ವೆಂಕಯ್ಯ ನಾಯ್ಡು ಫೋನ್ ಮಾಡಿದ್ರು, ನೀನು ಹೋಗಪ್ಪ ಅಂತ. ಇಲ್ಲ ಸರ್, ನಾನು ಇನ್ನೂ ಗೆದ್ದೇ ಇಲ್ಲ ಅಂತ. ಗೆಲ್ತೀಯ ನೀನು ಹೋಗು ಅಂತ ಹೇಳಿದ್ರು. ನಾನಾಗ ಸುಧಾಕರ್ ಮತ್ತು ವೆಂಕಟಣ್ಣಪ್ಪನವ್ರ ಮನೆಗೆ ರಾತ್ರಿ 10 ಗಂಟೆಯಲ್ಲಿ ಹೋಗಿ ಕೂತ್ಕೊಂಡೆ. ಮನುಷ್ಯ ಬಾಗಿಲೇ ತೆಗ್ದಿಲ್ಲ. ಬೆಳಗ್ಗೆವರೆಗೂ ಈಚೆಗೆ ಬರಲಿಲ್ಲ. ಬೆಳಗ್ಗೆ ಟ್ರಿಮ್ ಆಗಿ ಡ್ರೆಸ್ ಮಾಡ್ಕೊಂಡು ವೆಂಕಟಣ್ಣಪ್ಪ ಅವರಿಬ್ಬರು ಈಚೆಗೆ ಬಂದರು. ಅಲ್ಲಿ ತುಮಕೂರು ಪರಮೇಶ್ವರ್ ಗೊತ್ತು, ಕಾಫಿ ಡೇ ಇದೆ ಮೇನ್ ರೋಡಲ್ಲಿ. ಆ ಕಾಫಿ ಡೇನಲ್ಲಿ ಕೂತ್ಕೊಂಡು ಅವರಿಬ್ಬರ ಜೊತೆ ಮಾತಾಡಿ ಅವ್ರನ್ನ ನಮ್ಮ 3 ಶಾರ್ಟೇಜ್ ಇತ್ತು, ಇಬ್ಬರನ್ನ ಕರ್ಕೊಂಡು ನಾನು ಬಂದಂಥ ಜ್ಞಾಪಕನೂ ಕೂಡ ಇದೆ. ನಮ್ಮ ಸರ್ಕಾರಕ್ಕೆ ಅವತ್ತು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಅವತ್ತು ನಮ್ಮ ಸರ್ಕಾರ ಬರೋವಂಥದ್ದಕ್ಕೂ ಕೂಡ ಸನ್ಮಾನ್ಯ ಸುಧಾಕರ್ ಅವರು, ಸನ್ಮಾನ್ಯ ವೆಂಕಟಣ್ಣಪ್ಪ ಅವರು ಇಬ್ಬರು ಕೂಡ ಭಾಳ ಸಹಾಯ ಮಾಡಿದ್ದಾರೆ. ಅದನ್ನು ಕೂಡ ನೆನಪು ಮಾಡ್ಕೋಣ. ಅವರು ಸಹಾಯ ಮಾಡಿದ್ದಾರೆ. ಅವರಿಂದ ನಮ್ಮ ಸರ್ಕಾರ ಬಂತು. ನಮ್ಮ ಸರ್ಕಾರದಲ್ಲಿ ಮಂತ್ರಿಗಳು ಆಗಿದ್ದರು. ಆಗಾಗ ಸಿಕ್ಕಿದಾಗ ನಾವೆಲ್ಲ ಅವ್ರ ಜೊತೆ ಊಟ ಮಾಡ್ತಾ ಇದ್ದೆ. ಸುಧಾಕರ್, ವೆಂಕಟಣ್ಣಪ್ಪ ನಾವೆಲ್ಲ ಭಾಳ ಬಾರಿ ಅವ್ರ ಜೊತೆ ಊಟಕ್ಕೂ ಹೋಗಿದ್ದೀನಿ. ನಮ್ಮ ಒಳ್ಳೆಯ ಒಡನಾಟ, ಒಳ್ಳೆಯ ಸ್ನೇಹಿತರು ಇಬ್ಬರೂ ಇಲ್ಲ ಅಂದರೆ ನೋಡಿ, ಇಬ್ಬರು ಒಂಥರ ಅಕ್ಕಬಕ್ಕರ ಥರ ಇದ್ದರು. ಇಬ್ಬರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಬಯಸ್ತೀನಿ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅವರ ನೆನಪಲ್ಲಿ ನೀರಾವರಿ ಯೋಜನೆಯನ್ನು ತರ್ತೀನಿ ಅಂತ. ಒಳ್ಳೆ ಕಾರ್ಯ. ಈ ಥರ ಒಳ್ಳೆ ಯಾವುದೋ ಒಂದು ಆಸೆ ಇಟ್ಕೊಂಡು ಅವರು ಅದರ ಸಾಧನೆ ಮಾಡೋಕ್ಕಾಗದೆ ಸತ್ತಿರ್ತಾರೆ. ಸೊ ಆ ಸಾಧನೆ ಮಾಡಿದಾಗ ನಿಜಕ್ಕೂ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ನನಗನ್ನಿಸ್ತೈತೆ.